ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮಪೂಜ್ಯ ಹವಾ ಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗೋಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಸಮರತಿ, ಸಮಕಳೆ, ಸಮಸುಖ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಇಷ್ಟಲಿಂಗವನ್ನು ಧಾರಣೆ ಮಾಡಿ, ಲಿಂಗವನ್ನು ಪೂಜಿಸಿ, ಲಿಂಗದಲ್ಲಿ ಶಿವನನ್ನು ಕಾಣಬೇಕು. ಅಂದರೆ ಸತಿಪತಿಗಳು ಏಕೋಭಾವದಿಂದ ಸಮಾನತೆಯಿಂದ ಜೀವನ ನಡೆಸುವುದು, ಯಾವುದೇ ರೀತಿಯ ಲಿಂಗ ಭೇದವನ್ನು ಮಾಡದೇ ಇರುವುದು. ಸಮಕಳೆ ಎಂದರೆ ಮನುಷ್ಯರಂದ ಮೇಲೆ ಪ್ರತಿಯೊಬ್ಬರಿಗೂ ತೇಜಸ್ಸು ಇದ್ದೇ ಇರುತ್ತದೆ, ಕಳೆ ಇದ್ದೇ ಇರುತ್ತದೆ. ಅಂದ ಮೇಲೆ ಯಾವುದೇ ಥರದ ವರ್ಣಭೇದವನ್ನು ಮಾಡುವಂತಿಲ್ಲ. ಸಮಸುಖ ಎಂದರೆ ಪ್ರಕೃತಿಯ ಎಲ್ಲ ವಸ್ತುಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗಬೇಕು. ನಮ್ಮಲ್ಲಿರುವ ವಸ್ತುಗಳು ಅವರಲ್ಲಿ ಇರಬಾರದು, ಅವರಲ್ಲಿಯ ವಸ್ತುಗಳು ನಮ್ಮಲ್ಲಿ ಇರಬೇಕು ಎಂಬ ಭಾವ ತಾಳಬಾರದು. ಆ ಶಿವನು ಗಾಳಿ, ಬೆಳಕು, ಅನ್ನ, ನೀರು ಇತ್ಯಾದಿಗಳನ್ನು ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಕೊಟ್ಟಿರುತ್ತಾನೆ. ಅವುಗಳನ್ನು ಸಮತೋಲನದಿಂದ ನಾವು ಅನುಭವಿಸಬೇಕು. ದುಷ್ಟರ ಎದುರಿಗೆ, ಆಗಲಾರದವರ ಎದುರಿಗೆ ನಮ್ಮ ಜೀವನ ಹೇಗೆ ಸಾಗಬೇಕು ಎಂಬುದನ್ನು ನಾವು ಅರಿವು ಮಾಡಿಕೊಳ್ಳಬೇಕು. ನಾವು ಹೇಗೆ ಬಾಳಬೇಕು, ಜೀವನದ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಸ್ವಯಂ ಅರಿಯಬೇಕು. ಆಕರ್ಷಣೆಗಳು ನಮ್ಮನ್ನು ಆಸೆಗೆ ಹಚ್ಚಿ ಪಳಗಿಸುತ್ತವೆ. ಆದ್ದರಿಂದ ಆಕರ್ಷಣೆಗಳಿಗೆ ನಾನಾ ರೀತಿಯಲ್ಲಿ ಅವು ಇರುತ್ತವೆ. ಅವುಗಳ ಬೆನ್ನು ಹತ್ತಿ ಹೋಗಬಾರದು. ಬೆನ್ನು ಹತ್ತಿ ಭಿಕ್ಷೆ ಬೇಡಲು ಅವು ಹಚ್ಚುತ್ತವೆ. ಆದ್ದರಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ಭಿಕ್ಷೆ ಬೇಡಿ ಇನ್ನೊಬ್ಬರಿಗೆ ಕೈಚಾಚಿ ಮದ್ಯ ಮಾಂಸ ತಿಂದು ತೂರಾಡುತ್ತಾ ಹೋಗದೆ ಮನೆಗೆ ಹೋಗುವಾಗ ಹಣ್ಣು ಹಂಪಲುಗಳನ್ನು, ಕಾಯಿ, ಕರ್ಪೂರ, ವಿಭೂತಿಗಳನ್ನು ಒಯ್ಯಬೇಕು. ಆಗ ಮನ ಶಾಂತವಾಗುತ್ತದೆ. ನಾವು ಕುಡಿದು ಕುಪ್ಪಳಿಸಿದರೆ ಹೆಂಡರು ಮಕ್ಕಳು ಉಪವಾಸ ಬೀಳುತ್ತಾರೆ, ಅವರ ಕಣ್ಣೀರು ಸುರಿಸುತ್ತಾರೆ. ಆಗ ನಮಗೆ ಅವರ ಶಾಪ ತಗುಲುತ್ತದೆ. ನಾಲಿಗೆ ಚಪಲ, ಮದ್ದು ಮಾಂಸಕ್ಕೆ ಬಲಿಯಾಗಿ ಜೂಜಾಡುವುದು. ಹೀಗಾಗಿ ಶರೀರ, ಮನಸ್ಸು, ಬುದ್ಧಿ ಇವುಗಳನ್ನು ಹೊಲಸು ಮಾಡಿಕೊಂಡು ಜೀವನ ಹಾಳಾಗುತ್ತದೆ, ಜೀವನ ನಿಷ್ಪ್ರಯೋಜಕವಾಗುತ್ತದೆ. ಆದ್ದರಿಂದ ಕ್ಷಣಿಕ ಸುಖಕ್ಕೆ ನಾವು ಬೆನ್ನು ಹತ್ತದೆ ಪ್ರಾಯಶ್ಚಿತ್ತ ಪಟ್ಟರೆ ಜೀವನವೇ ಕೊನೆಯಾಗುತ್ತದೆ. ಆದ್ದರಿಂದ ಜೀವನದ ಕೊನೆಯಲ್ಲಿ ಯಾರೂ ಕರೆಯುವವರಿಲ್ಲ, ಯಾರೂ ಅನ್ನ ನೀರು ಹಾಕುವವರಿಲ್ಲ. ಅದಕ್ಕಾಗಿ ನಮ್ಮ ಇರುವಿಕೆಯಲ್ಲಿ ಯಾರೂ ಬರಲಾರರು. ನಮ್ಮ ವ್ಯಕ್ತಿತ್ವವನ್ನು ನಾವೇ ಶುದ್ಧೀಕರಣ ಮಾಡಿಕೊಂಡು ಸುಪ್ತಾವಸ್ಥೆಯಲ್ಲಿರುವ ಅರಿವು ಜಾಗೃತ ಮಾಡಿಕೊಂಡು ಜ್ಞಾನದಿಂದ ಬಾಳಬೇಕು. ನಮ್ಮ ದೋಷಗಳನ್ನು ನಾವೇ ತಿದ್ದಿಕೊಂಡು ಮಾನಸಿಕ ಚಂಚಲತೆಯನ್ನು ಸ್ಥಿರಗೊಳಿಸಿಕೊಳ್ಳಬೇಕು. ಸಮಸ್ಥಿತಿ, ಸರಳತೆ, ಸಮರತಿ, ಸಮಕಳೆ, ಸಮಭಾವದಿಂದ, ಸಮಸುಖದಿಂದ, ಸುವಿಚಾರ, ಸದ್ಗುಣಗಳಿಂದ ನಮ್ಮ ಬಾಳು ಸಾರ್ಥಕ ಮಾಡಿಕೊಳ್ಳಬೇಕು. ಆದ್ದರಿಂದ ನಮ್ಮ ಮನಸ್ಸನ್ನು ಲಿಂಗದಲ್ಲಿ ಇರಿಸಿ, ಮನಸ್ಸನ್ನು ಲಿಂಗದಲ್ಲಿ ನೆಲೆಸಿ ಕಾಯ ಜೀವನವನ್ನು ಅರಿತು ಭವಬಂಧನದಲ್ಲಿದ್ದರೂ ಅದರಲ್ಲಿ ಮುಳುಗಬಾರದು. ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಬೇಕು. ಚಿತ್ತವನ್ನು